ಸೊ ಏಪ್ರಿಲ್ 12ರಂದು ತನಿಖಾಧಿಕಾರಿಗಳ ಮುಂದೆ ಯಡಿಯೂರಪ್ಪನವರು ಒಂದ್ಸರ್ತಿ ಹಾಜರಾಗಿದ್ರು. ಏಪ್ರಿಲ್ 12, ಮಾರ್ಚ್ 14ನೇ ತಾರೀಕು ದೂರು ದಾಖಲಾಗುತ್ತೆ. ಏಪ್ರಿಲ್ 12ಕ್ಕೆ ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗ್ತಾರೆ. ಆವಾಗ ಯಾವ ಕ್ರಮನೂ ತಗೊಂಡಿಲ್ಲ. ಮಾರ್ಚ್ 28ಕ್ಕೆ ನೋಟಿಸ್ ಜಾರಿ ಮಾಡಿದ್ರು CID ಅಧಿಕಾರಿಗಳು. 3 ತಿಂಗಳಾದರೂ ಪೋಕ್ಸೋ ಪ್ರಕರಣದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿರಲಿಲ್ಲ. ಈ ಸಂಬಂಧ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಸಂತ್ರಸ್ತೆಯ ಬಾಲಕಿಯ ಅಣ್ಣ. ಇಷ್ಟು ದಿನ ಆದರೂ BSY ಬಂಧನ ಆಗಿಲ್ಲ, ತನಿಖೆ ನಡೀತಿಲ್ಲ ಅಂತ ರಿಟ್ ಅರ್ಜಿ. ಈ ಬೆನ್ನಲ್ಲೇ ನಿನ್ನೆ ಬೆಳಿಗ್ಗೆ ವಿಚಾರಣೆಗೆ ಹಾಜರಾಗೋದಕ್ಕೆ CID ಅಧಿಕಾರಿಗಳು ಸೂಚಿಸಿದ್ರು. ಆದರೆ ನಿನ್ನೆ ವಿಚಾರಣೆಗೆ ಯಡಿಯೂರಪ್ಪನವರು ಹಾಜರಾಗಿರಲಿಲ್ಲ. ಯಾಕೆ ಅಂತಂದರೆ ಅವರು ಬೆಂಗಳೂರಿನಲ್ಲಿ ಇರಲಿಲ್ಲ, ದೆಹಲಿಯಲ್ಲಿದ್ದಾರೆ ಪ್ರಸ್ತುತ. ಹಾಗಾಗಿ ಈಗ ಅವರ ಬಂಧನಕ್ಕೆ ಜಾಮೀನು ರಹಿತ ಬಂಧನ ವಾರೆಂಟ್ ಕೊಡಿ ಅಂತಕ್ಕಂಥದ್ದನ್ನು ಅವರು ಕೇಳ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪನವರು ಏಪ್ರಿಲ್ 12ನೇ ತಾರೀಕೇ ಒಂದು ಸರ್ತಿ ವಿಚಾರಣೆಗೆ ಹಾಜರಾಗಿದ್ದರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಒಂದು ಬಾರಿ ಈಗಾಗಲೇ ಯಡಿಯೂರಪ್ಪನವರು ವಿಚಾರಣೆಗೆ ಅಂತ ಹಾಜರಾಗಿದ್ದಾರೆ. ಆಗ ಕೈಗೊಳ್ಳದ ಕ್ರಮ ಈಗ ಯಾಕೆ ಅಂತಕ್ಕಂಥ ಪ್ರಶ್ನೆ. ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಯಡಿಯೂರಪ್ಪನವರ ವಿಚಾರಣೆ ಆಗಿರುವಂಥದ್ದು, ಯಡಿಯೂರಪ್ಪನವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು, ಜೊತೆಗೆ ಸಂತ್ರಸ್ತರ ಯಾರಿದ್ರು ಸಂತ್ರಸ್ತರ ಹೇಳಿಕೆ, ಜೊತೆಗೆ ಘಟನೆ ನಡೆದಂಥ ಸ್ಥಳ ಏನಿದ್ರು ಸ್ಥಳದಲ್ಲಿದ್ದಂಥ ಐ ವಿಟ್ನೆಸ್ಗಳು ಇವರೆಲ್ಲರ ಹೇಳಿಕೆಗಳನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ದಾಖಲು ಮಾಡ್ಕೊಂಡಿರುವಂಥದ್ದು. ನೀವು ಹೇಳ್ತಾ ಇದ್ರಿ ಅವಾಗ ತೆಗೆದುಕೊಳ್ದಿರೋಂಥ ಕ್ರಮ ಇವಾಗ ಯಾಕೆ ಅಂತ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರೋಂಥದ್ದು. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಇರುವಂಥದ್ದು ಆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದಂಥ ರಿಟ್ ಪಿಟಿಷನ್. ಅಂದರೆ ಸಂತ್ರಸ್ತೆಯ ಅಣ್ಣ ಏನಿದ್ರು, ಅಣ್ಣ ಒಂದು ಕೊಟ್ಟಂತ ರಿಟ್ ಪಿಟಿಷನ್ ಇತ್ತು. ರಿಟ್ ಪಿಟಿಷನ್ ಹಿಡ್ಕೊಂಡು ಈಗ ಈ ಪ್ರಕರಣವನ್ನ ಕೈಗೆತ್ಕೊಂಡು ಮತ್ತೆ CID ಅಧಿಕಾರಿಗಳು ಒಂದಷ್ಟು ಚಾಲು ಕೊಡ್ತಾ ಇರುವಂಥದ್ದು, ಮತ್ತೊಂದಷ್ಟು ಬಿಗಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ಹೈಕೋರ್ಟ್ಗೆ ಅರ್ಜಿ ಏನಾದರೂ ಕೈಗೆತ್ಕೊಂಡ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಏನಾದರೂ ಸಮಸ್ಯೆಗಳಾಗ್ಬೋದು, ಹೈಕೋರ್ಟ್ ಏನಾದರೂ ಚೀಮಾರಿ ಹಾಕ್ಬೋದು. ಅದಕ್ಕೋಸ್ಕರ ನಾವು ಯಾವ್ಯಾವ ಕ್ರಮಗಳನ್ನು ಮಾಡ್ಕೊಂಡಿದ್ದೀವಿ ಆ ಕ್ರಮಗಳನ್ನು ಹೈಕೋರ್ಟ್ನ ಗಮನಕ್ಕೆ ತರಬೇಕು ಅಂತೇಳಿ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. CID ಅಧಿಕಾರಿಗಳು ಕೂಡ ಸಾಕಷ್ಟು ಯೋಚನೆಯನ್ನ ಮಾಡ್ತಾರೆ. ಹೈಕೋರ್ಟ್ಗೆ ಈ ಪ್ರಕರಣ ಹೋದ ಸಂದರ್ಭದಲ್ಲಿ ಆ ಹೈಕೋರ್ಟ್ ಪೋಕ್ಸೋ ಪ್ರಕರಣದಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ, ಸಂತ್ರಸ್ತೆಯನ್ನ ಸೆಕ್ಯೂರ್ ಮಾಡುವಂಥದ್ದಿರ್ಬೋದು, ಅವರನ್ನ ರಕ್ಷಣೆ ಕೊಡುವಂಥದ್ದಿರ್ಬೋದು, ಮತ್ತು ಐ ವಿಟ್ನೆಸ್ಗಳನ್ನ ಯಾವ ರೀತಿಯಲ್ಲಿ ಹೇಳಿಕೆ ಪಡ್ಕೊಂಡಿದ್ದೀರಿ, ಜೊತೆಗೆ ಆ ಸಂದರ್ಭದಲ್ಲಿ ಯಾವ ರೀತಿಯ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದಿರಿ, ಮತ್ತು ಘಟನಾ ನಡೆದಂಥ ಸ್ಥಳದ ಹಾಜರನ್ನ ಮಾಡಿದಿರಾ, ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಅಥವಾ ಆರೋಪಿಯನ್ನ ಕರ್ಕೊಂಡು ಹೋಗಿ, ಎಲ್ಲಾದ್ರ ಬಗ್ಗೆನೂ ಕೂಡ ಕೇಳ್ತಾ ಹೋಗ್ತಾರೆ. ಜೊತೆಗೆ ಆರೋಪಿಯ ಪಾತ್ರ ಏನು, ಆರೋಪಿಯ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷ್ಯಗಳು ಮತ್ತು ಅವರ ವಿರುದ್ಧ ತೆಗೆದುಕೊಂಡಂತ ಕ್ರಮಗಳೇನು, ಇವೆಲ್ಲದ್ರ ಬಗ್ಗೆನೂ ಕೂಡ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಮುಜುಗರ ಆಗ್ಬೋದು ಮತ್ತು ಹೈಕೋರ್ಟ್ ನಿಂದ ಚೀಮಾರಿ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಬಹುತೇಕ ಈ ರಿಟ್ ಪಿಟಿಷನ್ ಏನಿತ್ತು, ರಿಟ್ ಪಿಟಿಷನ್ ಅರ್ಜಿ ವಿಚಾರಣೆಗೆ ಬಂದ ಬಳಿಕ ಯಾವ ರೀತಿಯ ಬೆಳವಣಿಗೆಗಳು, ಯಾವ ರೀತಿಯ ತನಿಖೆಗೆ ವಿಚಾರಗಳಾಗ್ತವೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು.